ಪಶ್ಚಿಮ ಏಷ್ಯಾದ ಬಿಕ್ಕಟ್ಟು ಭಾರತದ ಇಂಧನ ಪೂರೈಕೆಯ ಮೇಲೆ ಪರಿಣಾಮ ಬೀರಿದ್ದರೂ ದೇಶೀಯ ಇಂಧನದ ನಿರಂತರ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಹಲವು ಕ್ರಮ ಕೈಗೊಂಡಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಅವರು ದೇಶೀಯ ಪಿಎನ್ಜಿ ಮತ್ತು ಎಲ್ಪಿಜಿ ಗ್ರಾಹಕರಿಗೆ ಆದ್ಯತೆ ನೀಡಿ ಸರ್ಕಾರ ಶೇಕಡ 100ರಷ್ಟು ಪೂರೈಕೆ ನಿರಂತರತೆಯನ್ನು ಖಚಿತಪಡಿಸಿದೆ. ಸಾರಿಗೆಗಾಗಿ ಸಿಎನ್ಜಿ ಪೂರೈಕೆಯನ್ನು ಸಹ ಸಂಪೂರ್ಣವಾಗಿ ನಿರ್ವಹಿಸಲಾಗಿದೆ. ದೇಶೀಯ ಸಂಸ್ಕರಣಾಗಾರಗಳಲ್ಲಿ ಎಲ್ಪಿಜಿ ಉತ್ಪಾದನೆಯನ್ನು ಹೆಚ್ಚಿಸಲಾಗಿದೆ. ಸಿಲಿಂಡರ್ ಬುಕಿಂಗ್ ನಗರ ಪ್ರದೇಶಗಳಲ್ಲಿ 25 ದಿನಗಳು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 45 ದಿನಗಳಿಗೆ ಮುಂದುವರಿಯಲಿದೆ ಎಂದರು. ಮಾರ್ಚ್ 14ರಿಂದ ಸುಮಾರು 8,000 ಟನ್ ಆಟೋ ಎಲ್ಪಿಜಿ ಸೇರಿದಂತೆ ಸುಮಾರು 1.34 ಲಕ್ಷ ಟನ್ ವಾಣಿಜ್ಯ ಎಲ್ಪಿಜಿ ಮಾರಾಟವಾಗಿದೆ. ಫೆಬ್ರವರಿಯಲ್ಲಿ ಸಾರ್ವಜನಿಕ ವಲಯದ ತೈಲ ಮಾರುಕಟ್ಟೆ ಕಂಪನಿಗಳಿಂದ ದೈನಂದಿನ ಆಟೋ ಎಲ್ಪಿಜಿ ಮಾರಾಟವು ಸುಮಾರು 117 ಟನ್ಗಳಷ್ಟಿತ್ತು. ಅದು ಈಗ ದಿನಕ್ಕೆ ಸುಮಾರು 282 ಟನ್ಗಳಿಗೆ ಏರಿದೆ ಎಂದು ಹೇಳಿದರು. टेरिटरीज में कंट्रोल रूम सेटअप किए जा चुके हैं और डिस्ट्रिक्ट मॉनिटरिंग कमेटी का गठन भी किया जा चुका है और कई सारे स्टेट्स के द्वारा रेगुलर प्रेस ब्रीफ भी दी जा रही है. कल लगभग 2100 रेड और सरप्राइज इंस्पेक्शंस की गई हैं. ओएमसीज ने भी सरप्राइज इंस्पेक्शन किया और अब तक लगभग 237 डिस्ट्रीब्यूटर्स पर पेनल्टी इम्पोज की है और लगभग 58 एलपीजी डिस्ट्रीब्यूटर्स को सस्पेंड भी किया है. ಕೇಂದ್ರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತ ಡಾ ರಜನೀಶ್ ಜಾಗತಿಕ ಸವಾಲುಗಳ ಹೊರತಾಗಿಯೂ ಭಾರತದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಬಲವಾದ ಕಾರ್ಯಕ್ಷಮತೆ ಹೊಂದಿರುವುದಾಗಿ ಹೇಳಿದರು. We share the inputs that we receive from the field formations with the counterpart ministries, and for example, in context of the polymers, the import duty has been now reduced from 7% to 0%. ಬಂದರುಗಳು ಹಡಗು ಸಾಗಣೆ ಕಾರ್ಯದರ್ಶಿ ಮುಖೇಶ್ ಮಂಗಲ್ ಕೊಲ್ಲಿ ಪ್ರದೇಶದಲ್ಲಿರುವ ಎಲ್ಲ ಭಾರತೀಯ ನಾವಿಕರು ಸುರಕ್ಷಿತರಾಗಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ಭಾರತೀಯ ಧ್ವಜ ಹಡಗುಗಳಿಗೆ ಸಂಬಂಧಿಸಿದಂತೆ ಯಾವುದೇ ಘಟನೆ ವರದಿಯಾಗಿಲ್ಲ ಎಂದು ಹೇಳಿದರು. ईमेल हैंडल किए गए हैं. पिछले 24 घंटे में 157 कॉल और 215 ईमेल प्राप्त हुए हैं. मिनिस्ट्री ने डीजी शिपिंग के माध्यम से अब तक 2337 भारतीय सीफेरर की सेफ रिपेट्रिएशन फैसिलिटेट की है, जिसमें से 75 सीफेरर को पिछले 24 घंटे में वापस लाया गया है. भारत के सभी पोर्ट्स पर ऑपरेशन नॉर्मल है तथा किसी प्रकार के कंजेशन. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕರೆ ಮಾಡಿದ್ದು, ಉಭಯ ನಾಯಕರು ಭಾರತ ಮತ್ತು ಅಮೆರಿಕದ ನಡುವಿನ ಸಹಕಾರವನ್ನು ಪರಿಶೀಲಿಸಿದರು ಮತ್ತು ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ ಎಂದು ಹೇಳಿದರು. That happened on Saturday and Sunday last, and the Minister of Petroleum visited Qatar. That happened last week. We have kept you informed of the discussions that have happened, sharing assessment of developments in the ongoing conflict, strengthening India's energy security, and ensuring the welfare of our diaspora were key to these visits. Thank you.